ತುಂಗಾ ತೀರದಲ್ಲಿ ಮಹಿಳಾ ಟ್ರಸ್ಟ್, ರೋಟರಿ ಹಾಗೂ ಜೆಸಿಐ ಸಹಯೋಗದಲ್ಲಿ ತುಂಗಾ ತೀರದಲ್ಲಿ ಗಾಳಿಪಟ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸಂಕ್ರಾಂತಿ ಹಬ್ಬದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ 30ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗಿಯಾಗಿ ಗಾಳಿಪಟ ಹಾರಿಸಿ ಸಂಭ್ರಮಪಟ್ಟರು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ನಾನು ಈ ಒಂದು ಗಾಳಿಪಟ ಸ್ಪರ್ಧೆಯನ್ನು ಈ ತುಂಗಾ ತೀರದಲ್ಲಿ ಮಾಡೋ ಒಂದು ಏನು ಇದಿತ್ತು ಅಂತ ಹೇಳಿದರೆ, ರಾಮೇಶ್ವರನ ಸನ್ನಿಧಿ. ಆ್ಯಕ್ಚುಲಿ ಅಲ್ಲಿ ನಮ್ಮದು ಮಕರ ಸಂಕ್ರಾಂತಿಯ ರಥೋತ್ಸವ ಇವತ್ತು ತುಂಬ ವಿಜೃಂಭಣೆಯಿಂದ ನಡೆದಿದೆ. ಹಾಗಾಗಿ ನಮ್ಮ ಪ್ರಥಮ ಪ್ರಯತ್ನ ಇವತ್ತು. ಹಾಗಾಗಿ ಆ ರಾಮೇಶ್ವರನ ಸನ್ನಿಧಿಯಲ್ಲಿ ತುಂಗಾ ತೀರದಲ್ಲೇ ನಡೀಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಈ ಒಂದು ಆಯ್ಕೆನ ಮಾಡ್ಕೊಂಡಿದ್ದೀವಿ. ನಿಜವಾಗ್ಲೂ ನನಗೆ ಇವತ್ತು ಈ ಜನ ಇಷ್ಟು ಸೇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಈ ಒಂದು ಮಕರ ಸಂಕ್ರಾಂತಿ ಹಬ್ಬನ ಸಂಭ್ರಮಿಸೋದು. ಈ ಬೇರೆ ನಾರ್ತ್ ಕಡೆ ಎಲ್ಲ ಇದನ್ನು ಗಾಳಿಪಟ ಬಿಡೋ ಮುಖಾಂತರನೇ ಇದನ್ನು ಸಂಭ್ರಮಿಸ್ತಾರೆ. ಬಟ್ ನಾವು ಇಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ, ಎಳ್ಳು ಬೆಲ್ಲ ತಿಂದು ಅದನ್ನೆಲ್ಲ ಹಂಚ್ಕೊಂಡು ತಿಂದ್ಕೊಂಡು ನಾವು ಸಂಭ್ರಮಿಸ್ತೀವಿ. ಆದರೆ ಈ ವರ್ಷ ನಾವು ಎಲ್ಲರೂ ಸೇರಿಕೊಂಡು ಇಲ್ಲೊಂದು ಸಂಭ್ರಮಿಸೋಣ ಅನ್ನೋ ಒಂದು ಉದ್ದೇಶನ ಮಾಡಿದ್ದೀವಿ. ಇನ್ನು ಎರಡನೇದಾಗಿ ಹೇಳಬೇಕಾದ್ರೆ, ನಾನು ಇವತ್ತು ಮಕ್ಕಳ ದಿನ. ಯಾಕಂದರೆ ಯಾವಾಗಲೂ ಒಂದು ಬಿಟ್ಟ ನೆನಪು, ಗಾಳಿಪಟ ಬಿಟ್ಟು ನಮ್ಗೆ ಗೊತ್ತೇ ಇಲ್ಲ, ಯಾವಾಗಲೂ ಬಿಟ್ಟ ನೆನಪು. ಹಾಗಾಗಿ ಆ ಗಾಳಿಪಟ ಇವತ್ತು ಹಾರಿಸೋದ್ರ ಮುಖಾಂತರ ಈ ನದಿ ದಂಡೆಯಲ್ಲಿ ಇಡೀ ಓಡಾಡಿದ್ದೀನಿ. ಇವತ್ತು ನನಗೆ ಗೊತ್ತಿಲ್ಲ, ನಾನು ನನ್ನನ್ನೇ ಮರ್ತು ಬಿಟ್ಟಿದ್ದೀನಿ. ಇವತ್ತು ಇಲ್ಲಿ ಇಷ್ಟು ಜನ ಇದ್ದಾರೆ, ಅವ್ರ ಮುಂದೆ ನಾನಿದ್ದೀನಿ ಅನ್ನೋದು ಗೊತ್ತಿಲ್ಲ. ಇಡೀ ನಾನು ಸಂಭ್ರಮಿಸಿ ನಿಜವಾಗ್ಲೂ ಖುಷಿ ಆಯಿತು. ಅದಕ್ಕೆಲ್ಲರ ಸಹಕಾರ, ರೋಟರಿ ಸಂಸ್ಥೆ ಆಗಲಿ, ಜೆ ಸಿ ಸಂಸ್ಥೆ ಆಗಲಿ ನಮ್ಮ ಜೊತೆ ಸಹಯೋಗ ಮಾಡಿದೆ. ಇನ್ನು ಮತ್ತು ನಮ್ಮದು ಸಂಚಾಲಕರಾದಂಥ ರಾಘವೇಂದ್ರ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಕಿಶೋರು ಎಲ್ಲರೂ, ಮತ್ತು ನನ್ನ ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಹಾಗೂ ನನ್ನ ಪಟ್ಟಣ ಪಂಚಾಯತ್ ಸಹ ಸದಸ್ಯರು ಇದ್ದರು. ಅವರೆಲ್ಲರೂ ಸಹಕಾರದಿಂದ ಇವತ್ತು ಇದೊಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಯಿತು. ನಾನು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಇನ್ನೊಂದು ಮೀಡಿಯಾದವರಿಗೂ ಧನ್ಯವಾದ ಹೇಳ್ತೀನಿ. ನನ್ನ ಸಹಕರಿಸಿದವರು ಎಲ್ಲ ಮೀಡಿಯಾದವರಿಗೆ ಧನ್ಯವಾದ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ತಾ, ರಾಮೇಶ್ವರ ದೇವರು ಎಲ್ರಿಗೂ ಒಳ್ಳೆ ಮಾಡಲಿ, ಎಲ್ಲರನ್ನು ಸಮೃದ್ಧಗೊಳಿಸಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. 15 ನಿಮಿಷ ತನಕ ಕಾಲಾವಕಾಶ ಇದೆ. ದಯಮಾಡಿ ತಾವುಗಳು ತಮ್ಮ ಸ್ಪರ್ಧೆಯನ್ನು ಪ್ರಾರಂಭಿಸಬೇಕು. ನಮಸ್ಕಾರ. ತೀರ್ಥಹಳ್ಳಿಯಲ್ಲಿ ಪ್ರಪ್ರಥಮ ಬಾರಿ ನಾವು ಒಂದು ಗಾಳಿಪಟ ಸ್ಪರ್ಧೆಯನ್ನು ತೀರ್ಥಹಳ್ಳಿಯ ಮಹಿಳಾ ಟ್ರಸ್ಟ್ ಅವರು, ರೋಟರಿ ಅವರು ಹಾಗೆ ಲಯನ್ಸ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಾವು ನಡೆಸಿದ್ದೀವಿ. ಈ ದಿನ ಅತ್ಯಂತ ಯಶಸ್ವಿಯಾಗಿ ನಾವು ಒಂದು ಈ ಕಾರ್ಯಕ್ರಮವನ್ನು ಸಂಪೂರ್ಣ ಮಾಡಿದ್ದೀವಿ. ಮಕರ ಸಂಕ್ರಾಂತಿಗೆ ಗಾಳಿಪಟವನ್ನು ನಾವು ಹಾರಿಸ್ಕೊಂಡು ಬರುವಂಥದ್ದು ನಮ್ಮ ಸಂಪ್ರದಾಯ. ಬಹಳ ಕಾಲಗಳಿಂದ ಕೂಡ ನಾವೆಲ್ಲರೂ ಕೂಡ ಚಿಕ್ಕಲ್ಲಿಂದ ಇರೋದರಿಂದ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಅದು ಪ್ರಕೃತಿ ಸಹಜವಾಗಿ ಆ ಸಮಯದಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಗಾಳಿಪಟ ಹಾರಿಸಲಿಕ್ಕೆ ಸೂಕ್ತವಾದ ಸಮಯ ಆಗಿರೋದ್ರಿಂದ ಆ ಸಮಯದಲ್ಲಿ ನಾವು ಗಾಳಿಪಟವನ್ನು ಹಾರಿಸಿ ನಾವು ಮಕರ ಸಂಕ್ರಮಣವನ್ನು ನಾವು ಸಂಭ್ರಮಿಸ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆಧುನಿಕತೆಯ ಹೊಡೆತಕ್ಕೆ ಸಿಕ್ಬಿಟ್ಟು ನಮ್ಮ ಒಂದಷ್ಟು ಸಾಂಪ್ರದಾಯಿಕ ಕಲೆಗಳು, ಕ್ರೀಡೆಗಳು ಮಾಯ ಆಗ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ತೀರ್ಥಹಳ್ಳಿಯ ಲಯನ್ಸ್ ಅವರಾಗಿರ್ಬೋದು, ರೋಟರಿ ಅವರಾಗಿರ್ಬೋದು, ಮಹಿಳಾ ಟ್ರಸ್ಟಿನ ಎಲ್ಲ ಸದಸ್ಯರು ಸೇರಿಕೊಂಡು ಈ ಒಂದು ಗಾಳಿಪಟ ಸ್ಪರ್ಧೆಯನ್ನು ಆಯೋಜನೆ ಮಾಡಿ, ಅದು ಪ್ರಥಮವಾಗಿ ತೀರ್ಥಹಳ್ಳಿಯಲ್ಲಿ ಆಯೋಜನೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಮುಕ್ತಾಯವನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾವೆಲ್ಲರೂ ಕೂಡ, ಅಂದರೆ ತೀರ್ಥಹಳ್ಳಿಯ ಸಮಸ್ತರು ನಾವು ಧನ್ಯವಾದಗಳನ್ನ ಅರ್ಪಿಸಬೇಕು. ಮುಂದಿನ ದಿನಗಳಲ್ಲಿ ಸಾಂಪ್ರದಾಯಿಕ ಕ್ರೀಡೆ ಮತ್ತು ಕಲೆಯ ಬಗ್ಗೆ ಎಲ್ಲರೂ ಕೂಡ ಆಸಕ್ತಿಯನ್ನು ವಹಿಸಬೇಕು. ಈ ರೀತಿಯ ಸ್ಪರ್ಧೆಗಳು ಇನ್ನೆಚ್ಚು ಮಲೆನಾಡಿನ